ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ಅಕ್ಕ ಅಕ್ಕ ಬೇಗ ಬೇಗ ಬಾಕ್ಕ, ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ನಿಂಗೆ. ಹಾ, ಏನಪ್ಪ ಅದು ಅಂಥ ಇಂಪಾರ್ಟೆಂಟ್ ವಿಷಯ? ಅಕ್ಕ, ಇವತ್ತು ನಮ್ಮ ಕಾಲೇಜಲ್ಲಿ ಏನಾಯ್ತು ಗೊತ್ತಾ? ಸರಿ, ನಿನ್ನ ಕಾಲೇಜ್ನಲ್ಲಿ ಏನಾಯಿತು ಅಂತ ನೀನು ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಹೌದಲ್ವಾ? ನಮ್ಮ ಕಾಲೇಜ್ಗೆ ಇಲ್ಲೇ ಶ್ರೀರಂಗಪಟ್ಟಣದ ಹತ್ರದ ಒಂದು ಹಳ್ಳಿಯಿಂದ ಒಬ್ಬ ಹುಡುಗ ಬರ್ತಾನೆ. ನನ್ನ ಫ್ರೆಂಡೇನು, ಹೆಚ್ಚು ಕಮ್ಮಿ ನನ್ನ ವಯಸ್ಸಿನವನೇ. ಸರಿ, ಏನಾಯ್ತಪ್ಪ? ಅವನಿಗೀಗ ಆರೋಗ್ಯವಾಗಿದ್ದಾನೆ ತಾನೆ? ಅವನೇನೋ ಆರೋಗ್ಯವಾಗಿದ್ದಾನಕ್ಕ, ಆದರೆ ಅವನ ಹಳ್ಳಿ ಪರಿಸ್ಥಿತಿನೇ ಆರೋಗ್ಯವಾಗಿಲ್ವಲ್ಲ. ಯಾಕಪ್ಪ, ಹಾಗಂದ್ರೇನು? ಸ್ವಲ್ಪ ಅರ್ಥವಾಗೋ ಹಾಗೆ ಹೇಳು. ಅಕ್ಕ, ನನ್ನ ಫ್ರೆಂಡ್ ಇದಾನಲ್ಲ, ಅವನ ಹಳ್ಳಿನಲ್ಲಿ ಒಂದು 100ರಿಂದ 150 ಮನೆಗಳಿದೆಯಂತೆ. ಎಲ್ಲರೂ ಬೇಸಾಯ ಅದು ಇದು ಸ್ವಂತ ಉದ್ದಿಮೆ ಮಾಡಿಕೊಂಡು ಸುಖವಾಗೇ ಇದ್ರಂತೆ. ತಾವು ಕಷ್ಟಪಟ್ಟು ಗಳಿಸಿದ ಸ್ವತ್ತು, ಆಸ್ತಿ ಪಾಸ್ತಿ, ಒಡವೆ ವಸ್ತು ಕಳ್ಳಕಾಕರ ವಶ ಆಗ್ಬಾರ್ದು ಅಂತ ಹಳ್ಳಿಯವರೆಲ್ಲ ಅದನ್ನ ಅವರದೇ ಆದ ರೀತಿನಲ್ಲಿ ಒಂದು ಜಾಗದಲ್ಲಿ ಭದ್ರವಾಗಿ ಕಾಪಾಡಿದ್ರಂತೆ. ಸರಿ, ಆ ಜಾಗ ಹಳ್ಳಿಯವರಿಗೆ ಮಾತ್ರ ಗೊತ್ತಿತ್ತಂತೆ. ಹಾ, ಗುಟ್ಟು ಯಾರಿಗೂ ಬಿಟ್ಕೊಟ್ಟಿರ್ಲಿಲ್ಲ ಅನ್ನು. ಸಿಟಿನಲ್ಲಿ ಬ್ಯಾಂಕ್ಗಳಲ್ಲಿ ಸೇಫ್ ಡಿಪಾಸಿಟ್ ಲಾಕರ್ಗಳಲ್ಲಿ ಇಡೋ ಹಾಗೆ ಏನೋ ವ್ಯವಸ್ಥೆ ಮಾಡ್ಕೊಂಡಿದ್ರು ಅನ್ಸುತ್ತಲ್ವಾ ರಾಮು? ಹೌದಕ್ಕ, ಎಲ್ಲರ ಒಗ್ಗಟ್ಟಿನಿಂದ ಎಲ್ಲ ಚೆನ್ನಾಗೆ ನಡ್ಕೊಂಡು ಬರ್ತಿತ್ತಂತೆ. ಸರಿ, ಮತ್ತೆ? ಆದರೆ ಹೋದ್ವಾರ ಆ ಹಳ್ಳಿಯ ಒಬ್ಬನ ಮನೆಗೆ ಕಳ್ಳ ನುಗ್ಗದ್ನಂತೆ. ಅವನು ತನ್ನ ಮನೆಯಲ್ಲಿರೋದು ಏನನ್ನೂ ಕದಿಬೇಡ, ಆದರೆ ಹಳ್ಳಿಯವರೆಲ್ಲ ಇಂಥ ಕಡೆ ಎಲ್ಲರ ದುಡ್ಡು ಒಡವೆ ವಸ್ತುಗಳನ್ನ ಇಟ್ಕೊಂಡಿದ್ದಾರೆ, ಅಲ್ಲಿಗೆ ಹೋಗುವಂತ ಜಾಗನ ತೋರಿಸ್ಕೊಟ್ಬಿಟ್ನಂತೆ. ಅಯ್ಯೋ, ತನ್ನಲ್ಲಿರೋದನ್ನ ಅಲ್ಪ ಸ್ವಲ್ಪ ಉಳಿಸ್ಕೊಳ್ಳೋದಕ್ಕೆ ಅವನು ಆ ಕಳ್ಳರಿಗೆ ಜಾಗನ ತೋರಿಸಿದಾನೆ. ಛೇ 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 ಛೇ. ಹಳ್ಳಿಯವರ ಆಸ್ತಿ ಒಡವೆ ವಸ್ತುಗಳನ್ನೆಲ್ಲ ಕಳ್ಳರು ಹೋಗಿ ಲೂಟಿ ಮಾಡ್ಕೊಂಡು ಬಂದ್ರಂತೆ. ಅಯ್ಯೋ, ಕೊನೆಗೆ ಜಾಗ ತೋರಿಸಿದವನ್ ಮನೇನೂ ಬಿಡ್ಲಿಲ್ವಂತೆ. ಓ, ಆಗ ಅವನ್ ಕತೆ ಏನ್ ಮಾಡಿದ್ನಂತೆ? ಅವನು, ನೀವು ನನಗೆ ನಂಬಿಕೆ ದ್ರೋಹ ಮಾಡ್ತಿದ್ದೀರಾ, ನನ್ನ ಮನೇನ ಯಾಕೆ ಲೂಟಿ ಮಾಡ್ತೀರಾ ಅಂತ ಕಳ್ಳರ ಹತ್ರ ಗಲಾಟೆ ಮಾಡದ್ನಂತೆ. ಪೊಲೀಸ್ ಹಿಡ್ಕೊಡ್ತೀನಿ ಅಂತೆಲ್ಲ ಪ್ರತಿಭಟನೆ ಮಾಡದ್ನಂತೆ. ಆಗ ನೀನ್ ಇದ್ರು ತಾನೇ ನಮಗೆ ಸಮಸ್ಯೆ ಅಂತ ಹೇಳಿ ಅವನನ್ನ ಇರುದು ಕೊಂದಾಕ್ಬಿಟ್ರಂತ ಕಣಕ್ಕ. ಅಯ್ಯೋ, ಎಂಥ ಕೆಲಸ ಆಯ್ತಪ್ಪ. ಕುಲಕ್ಕೆ ಮೃತ್ಯು ಕೊಡಲಿಕ್ಕಾವು ಅನ್ನೋ ಹಾಗಾಯ್ತಲ್ಲ. ಹಾ, ಛೇ ಛೇ, ಅವನ್ ಪಾಡ್ ಯಾರಿಗೂ ಬೇಡ ಬಿಡು. ಸತ್ತೋದೋನು ಬೇರೆ ಯಾರೂ ಅಲ್ಲ, ನನ್ನ ಫ್ರೆಂಡ್ ಚಿಕ್ಕಪ್ಪನೇ ಅಂತ ಕಣಕ್ಕ. ಅಯ್ಯೋ ಪಾಪ. ಅಕ್ಕ, ಅದ್ ಸರಿ, ನೀನೇನೋ ಹೇಳ್ದೆಲ್ಲ ಗಾದೆ, ಕುಲಕ್ಕೆ ಮೃತ್ಯು ಕೊಡಲಿಕ್ಕಾವು ಅಂತ. ಏನಕ್ಕ ಹಾಗಂದ್ರೆ? ನೋಡೋ ರಾಮು, ಕುಲಕ್ಕೆ ಮೃತ್ಯು ಕೊಡಲಿಕ್ಕಾವು ಅನ್ನೋದು ಒಂದು ಅರ್ಥಗರ್ಭಿತವಾದ ಗಾದೆ. ನೀನು ಹೇಳಿದ ತರಹದೇ ಒಂದು ಘಟನೆಯಿಂದ ಅದು ಹೊರಹೊಮ್ಮಿದೆ ಅಂತ ಇಟ್ಕೊಳ್ಬಹುದು. ಹಾಗಾದ್ರೆ ಅದರ ಅಂತರಂಗ ಬಹಿರಂಗದ ಅರ್ಥಗಳನ್ನೆಲ್ಲ ನನಗೆ ಅರ್ಥ ಆಗೋ ಹಾಗೆ ವಿವರಿಸಕ್ಕ. ಹಾ, ನೋಡೋ ರಾಮು, ತಾವೇ ತಮ್ಮ ಕೈಯಾರ ಘೋರ ಅಪರಾಧಗಳನ್ನು ಮಾಡಿ ಅದರ ದುಷ್ಪರಿಣಾಮಗಳನ್ನು ತಾವು ಅನುಭವಿಸೋದಷ್ಟೇ ಅಲ್ಲದೆ ತಮ್ಮ ಕುಲಬಾಂಧವರೆಲ್ಲ ಅನುಭವಿಸೋ ಹಾಗೆ ಮಾಡ್ತಾರಲ್ಲ, ಅಂಥ ಸಂದರ್ಭಗಳಲ್ಲಿ ಈ ಗಾದೆನ ಕುಲಕ್ಕೆ ಮೃತ್ಯು ಕೊಡಲಿಕ್ಕಾವು ಅನ್ನೋ ಹಾಗಾಯ್ತು ಅಂತ ಬಳಸ್ತಾರೆ ಕಣೋ. ಗಾದೆಯ ಒಳಗೆ ಅಡಗಿರೋ ಘಟನೆ ಬಗ್ಗೆ ಹೇಳಕ್ಕ. ಹಾ, ಹೇಳ್ತೀನಿ ಕೇಳು. ಇದು ಒಂದು ಜನಪದ ಕತೆ ಅಂತ ಇಟ್ಕೋಬಹುದು. ಜನಪದ ಕಥೆಗಳೆಲ್ಲ ಸಾಮಾನ್ಯವಾಗಿ ನಡೆದಂಥ ಘಟನೆಗಳಿಂದ ಅನುಭವಗಳನ್ನ ಅದರಿಂದ ಆಧರಿಸಿರುತ್ತೆ ಕಣೋ. ಆಯ್ತು, ಹೇಳಕ್ಕ ಮುಂದೆ. ಹಿಂದೆ ಒಂದಾನೊಂದು ಊರಿನಲ್ಲಿ ತುಂಬಾ ಬಡವ ಒಬ್ಬ ಇದ್ದ. ಕೂಲಿ ನಾಲಿ ಮಾಡಿ ಜೀವನ ಸಾಗಿಸ್ತಾ ಇದ್ದ. ಕೂಲಿ ಸಿಗದೆ ಇದ್ದ ದಿನ ತುಂಬಾ ಕಷ್ಟಪಡ್ತಿದ್ದ. ಹೆಂಡತಿ ಮಕ್ಕಳ ಜೊತೆ ಉಪವಾಸವೇ ಇರಬೇಕಾಗಿತ್ತು. ಹೀಗೆ ಒಂದ್ಸಲ 2 ದಿನ ಆದರೂ ಎಲ್ಲೂ ಕೂಲಿನೇ ಸಿಗಲಿಲ್ಲ ಅವನಿಗೆ. ತುಂಬಾ ಕಂಗಾಲಾಗಿ ಹೋದ. ಊರೆಲ್ಲ ಸುತ್ತಾಡ್ದ. ಕೊನೆಗೆ ಊರಿನ ಕೊನೆ ಬೀದಿಲಿದ್ದ ಕಬ್ಬಿಣದ ಕೆಲಸ ಮಾಡೋ ಕಮ್ಮಾರನ ಕುಲುಮೆ ಹತ್ರ ಬಂದು ಕೂತ್ಕೋತಾನೆ. ಆ ಕಮ್ಮಾರ ಇವನ ಯೋಗಕ್ಷೇಮ ಎಲ್ಲ ವಿಚಾರಿಸ್ತಾನೆ. ಇವನ ಕಷ್ಟ ಸುಖ ಎಲ್ಲ ಹೇಳ್ಕೊಳ್ತಾನೆ. ಕಮ್ಮಾರನ ಮನಸ್ಸು ಕರಗುತ್ತೆ. ಆ ಬಡವನಿಗೆ ಹೇಳ್ತಾನೆ, ನೋಡು, ಒಂದು ಕೆಲಸ ಮಾಡು, ನನಗೆ ಸೌದೆ ಬೇಕಾಗಿದೆ. ನೀನು ಕಾಡಿಗೆ ಹೋಗಿ ಸೌದೆ ತಂದುಕೊಟ್ರೆ ನಿನಗೆ ನಾನು ಅಕ್ಕಿ, ಹಸಿಟ್ಟು, ಬೇಳೆ, ಉಪ್ಪು, ಸೊಪ್ಪಿಗಾಗೋ ಅಷ್ಟು ಹಣನ ಕೊಡ್ತೀನಿ ಅಂತಾನೆ. ಆ ಬಡವನಿಗೆ ತುಂಬ ಸಂತೋಷ ಆಗುತ್ತೆ. ಒಪ್ಕೋತಾನೆ. ಮತ್ತು ಸೌದೆ ಹೊಡಿಯೋಕ್ಕೆ ಯಾವ್ದಾರ ಹತಾರ ಇದ್ದರೆ ಕೊಡು ಅಂತಾನೆ. ಆಗ ಆ ಕಮ್ಮಾರ ಒಂದು ಕೊಡ್ಲಿ ಕೊಡ್ತಾನೆ. ಅದನ್ನ ತಗೊಂಡು ಆ ಬಡವ ಕಾಡಿಗೆ ಓಡ್ ಹೋಗ್ತಾನೆ. ಸೌದೆ ಎಲ್ಲ ಕಡ್ಕೊಂಬಂದ್ಬಿಡ್ತಾನ. ಅವನು ಬಡತನ ನೀಗೋಗುತ್ತಾ? ಇಲ್ಲ, ಕಾಡಿಗೆ ಹೋದ್ಮೇಲೆ ಏನಾಯ್ತು ಅನ್ನೋದ್ರಲ್ಲೇ ಕತೆ ಸ್ವಾರಸ್ಯ ಅಡಗಿರೋದು ಕಣೋ. ಏನಾಗತ್ತಕ್ಕ? ಹಾ, ಈ ಕಮ್ಮಾರ ಕೊಟ್ಟು ಕೊಡಲಿಯಿಂದ
ಕಾಡಲ್ಲಿ ಮರ ಕಡಿಯಕ್ಕೆ ಅಂತ ಬಂದ ಬಡವನಿಗೆ ಗೊತ್ತಾಗುತ್ತೆ ಆ ಕೊಡಲಿಗೆ ಸರಿಯಾದ ಹಿಡಿಕೆನೇ ಇರಲಿಲ್ಲ ಅಂತ ಆಗ ಗೊತ್ತಾಗುತ್ತೆ ಅವನಿಗೆ. ಆಗ ಬಡವ ಏನು ಮಾಡ್ತಾನೆ, ಆ ಕಾಡಿನ ಪ್ರತಿಯೊಂದು ಮರದ ಹತ್ರನೂ ಹೋಗಿ, ನೋಡಿ ನಾನು ಸೌದೆ ಕಟ್ಕೊಂಡು ಹೋಗಬೇಕಾಗಿದೆ, ಆದರೆ ಕಡಿಯೋಕ್ಕೆ ಈ ಕೊಡಲಿಗೆ ಒಂದು ಹಿಡಿಕೆನೇ ಇಲ್ಲ, ಆದ್ದರಿಂದ ನಿಮ್ಗೆ ಯಾವುದಾದ್ರೂ ಒಂದು ಕೊಂಬೆ, ಒಂದು ತುಂಡುಗೋಲನ್ನು ಕೊಟ್ಟು ದಯವಿಟ್ಟು ಉಪಕಾರ ಮಾಡ್ತೀರಾ ಅಂತ ಕೇಳ್ಕೊಳ್ತಾನೆ. ಯಾವ್ದಾದ್ರೂ ಒಂದು ಮರ ಕೊಡ್ತಾ ಅಕ್ಕ? ಇಲ್ಲ, ಮರಗಳೆಲ್ಲ ಮಾತಾಡ್ಕೊಳತ್ವಂತಾಗ. ಹಾಂ ನೋಡಿ, ಇವನು ನಮ್ಮನ್ನ ಕತ್ತರಿಸೋದಕ್ಕೆ ನಮ್ಮದೇ ಹಿಡಿಕೆ ಮರನ ಬಳಸ್ತಾನಂತೆ, ನಮಗೆ ನಾವೇ ಅಪಾಯ ತಂದ್ಕೋಬಾರ್ದು, ಆದ್ದರಿಂದ ಯಾರು ಇವನಿಗೆ ಹಿಡಿಕೆ ತುಂಡನ್ನು ಕೊಡ್ಕೂಡ್ದು ಅಂತ. ಎಲ್ಲ ಮರಗಳು ಹಾಗೇ ಆಗಲಿ ಅಂತ ತಲೆ ಅಲ್ಲಾಡ್ಸೋದ್ವಂತೆ. ಆಗ ಆ ಬಡವನ ದುಃಖ ಕಟ್ಟೆ ಒಡೆಯುತ್ತಂತೆ. ಏನಪ್ಪ ಮಾಡೋದೀಗ, ಹೇಗೆ ಈ ಕೊಡ್ಲಿ ನಾನು ಉಪಯೋಗಿಸೋದು, ಒಂದು ಹಿಡಿಕೆ ತುಂಡನ್ನು ಕೊಡ್ತಾ ಇಲ್ವಲ್ಲ ಅಂತ. ಇದನ್ನೇ ನೋಡ್ತಾ ಇತ್ತು ಅಲ್ಲೊಂದು ಜಗಳಗಂಟಿ ಮರ. ಅದೇನು ಮಾಡುತ್ತೆ, ಆ ಮರಗಳ ಗುಂಪಿನಲ್ಲಿ ಅದು ಕುಖ್ಯಾತಿ ಪಡೆದಿರುತ್ತೆ ಜಗಳಗಂಟಿ ಮರ ಅಂತಲೇ. ಆ ಮರ ಎಷ್ಟು ಹೇಳಿದ್ರೂ ಕೇಳಲ್ಲ, ಬೇರೆ ಮರಗಳ ಮಾತನ್ನು ಕೇಳೋದೇ ಇಲ್ಲ, ಅವುಗಳ ಮಾತಿಗೆ ವ್ಯತಿರಿಕ್ತವಾಗಿ ನಡ್ಕೊಳ್ಳುತ್ತೆ. ನಾನು ನಿನಗೆ ಸಹಾಯ ಮಾಡ್ತೀನಿ, ತಗೋ ನಾನು ಕೊಂಬೆ ಕೊನೆನ ಅಂತ ಹೇಳಿ ಕೊಂಬೆನ ತುಂಡು ಮಾಡ್ಕೊಳ್ಳೋದಕ್ಕೆ ಒಂದು ತುಂಡು ರೆಂಬೆನ ಕೊಡುತ್ತಂತೆ. ಉಳಿದ ಮರಗಳು ಎಷ್ಟೆಷ್ಟೋ ಎಚ್ಚರಿಸುತ್ತವಂತೆ, ಆದರೂ ಕೂಡ ಕೇಳೋದಿಲ್ಲ. ಸರಿ, ಈ ಬಡವ ಆ ಹಿಡಿಕೆ ಕೋಲಿನ ಸಹಾಯದಿಂದ ಎಲ್ಲ ಮರಗಳನ್ನು ತರದು ಹಾಕ್ತಾನಂತೆ. ಕೊನೆಗ ಮರಗಳೆಲ್ಲ ಹೇಳುತ್ತಂತೆ ಜಗಳಗಂಟಿ ಮರಕ್ಕೆ, ನೋಡು ನೀನು ಮಾಡಿದ ಪಾಪಕ್ಕೆ ನೀನೇ ಪಶ್ಚಾತ್ತಾಪ ಪಡೋ ಹಾಗಾಗತ್ತೆ ಅಂತ ಶಾಪ ಕೊಟ್ಟುವಂತೆ. ಆ ಬಡವ ಏನು ಮಾಡ್ದ ಮುಂದೆ? ಅವನು ಮರಗಳನ್ನೆಲ್ಲ ತೆರೆದು ಹಾಕ್ದ, ಊರಿಗೆಲ್ಲ ಸೌದೆ ಸರಬರಾಜು ಮಾಡ್ದ, ಚೆನ್ನಾಗಿ ಸಂಪಾದನೆ ಮಾಡ್ದ, ಜೀವನಕ್ಕೆ ಒಂದು ದಾರಿ ಕಂಡುಕೊಂಡ. ಆ ಬಡವ ಸೌದೆಗಾಗಿ ಎಲ್ಲ ಮರಗಳನ್ನು ಕಡಿತಿದ್ದು, ಮರಗಳ ಕುಲಕ್ಕೆ ಅವುಗಳ ಹಿಡಿಕೆ ಕೋಲೆ ಕೊಡಲಿಗೆ ಕಾವಾಗಿ, ಅಂದರೆ ಕೋಲಿನ ದಂಡದ ಆಸರೆಯಾಗಿ ಅವುಗಳ ವಂಶಕ್ಕೆ ಮೃತ್ಯುವಾಗಿ ಪರಿಣಮಿಸ್ತು ಕಣೋ. ಇದರಿಂದಾಗಿಯೇ ಕುಲಕ್ಕೆ ಮೃತ್ಯುವಾಯಿತು, ಕೊಡಲಿ ಕಾವು ಅನ್ನೋ ಮಾತು ಬಾಯಿಂದ ಬಾಯಿಗೆ ಬಂತು, ಗಾದೆಯಾಗಿ ಬೆಳೀತು. ಅಷ್ಟೇ ಅಲ್ಲ, ಆ ಜಗಳಗಂಟಿ ಮರದ ಸೌದೆನ ಒಲೆಗೆ ಹಾಕಿದಾಗ ಅದು ಪಶ್ಚಾತ್ತಾಪದಿಂದ ನಾನು ಮಾಡಿದ ತಪ್ಪಾಯಿತು, ನನ್ನಿಂದ ನಿಮಗೆಲ್ಲ ಅನ್ಯಾಯ ಆಯಿತು ಅಂತ ಬೇರೆ ಮರಗಳಿಗೆ ಹೇಳಿ ಅಳುತ್ತಾ ಚಟಪಟ ಅಂತ ಶಬ್ದ ಮಾಡಿ ಹೇಳ್ತಿದೆಯಂತೆ ಈಗಲೂ. ಮತ್ತು ಅದರ ಎಲೆ ಬೀಡಿ ಸುತ್ತಕ್ಕೂ ಬಳಕೆ ಆಗ್ತಿದೆಯಂತೆ, ಅದು ಜನರೆಲ್ಲರ ಎಂಜಲಿಗೆ ಗುರಿ ಆಗ್ತಿದೆಯಂತೆ, ಮೈಯೆಲ್ಲ ಸುಟ್ಕೋತಾ ಇದೆಯಂತೆ. ಅಕ್ಕ, ಎಷ್ಟು ಚೆನ್ನಾಗಿದೆಯಕ್ಕ ಮರದ ಕಣ್ಣೀರ ಕತೆ. ಮನುಷ್ಯ ತಾನೊಬ್ಬ ಬದುಕೋದಕ್ಕೆ ಮರಗಳ ಸಂಕುಲಕ್ಕೆ ಮೃತ್ಯುವನ್ನು ತಂದ ಹಾಗಾಯ್ತಲ್ವ. ಹಾಂ, ಅಷ್ಟೇ ಅಲ್ಲ ರಾಮು, ಒಗ್ಗಟ್ಟನ್ನು ಮುರಿದು ಕೆಲವೊಮ್ಮೆ ಕೆಲವರು ಮಾಡೋ ಅಪರಾಧಗಳು, ಬಗೆಯೋ ದ್ರೋಹಗಳು, ನಯವಂಚನೆಗಳು ಹೇಗೆ ಇತರರನ್ನೂ ಸೇರಿಸಿ, ತನ್ನನ್ನೂ ಸೇರಿಸಿ, ಸಮೂಹವನ್ನೇ ಸೇರಿಸಿ ಬಲಿ ತೆಗೆದುಕೊಳ್ಬಹುದು ಅನ್ನೋದನ್ನು ಈ ಗಾದೆ ಪರೋಕ್ಷವಾಗಿ ಸೂಚಿಸುತ್ತೆ ಕಣೋ. ಮತ್ತೆ ನೀನು ಕೇಳಿಲ್ವಾ ಹಿರಿಯರಾಡೋ ಮಾತು, ಹಿರಿಯನಾಗನ ನಂಜು ಮರಿಯನಾಗನ ಪಾಲು, ತಂದೆ ಮಾಡಿದ ಪಾಪ ಕುಲದ ಪಾಲು ಅಂತೆಲ್ಲ. ನಮ್ಮ ಇತಿಹಾಸದ ಪುಟಗಳನ್ನು ಗಮನಿಸಿದಾಗ್ಲೂ ಇಂತಹ ಅನೇಕ ಉದಾಹರಣೆಗಳು ಸಿಗುತ್ತಲ್ವಾ? ಹಾ, ಖಂಡಿತ ಕಣೋ. ನೋಡು, ಟಿಪ್ಪು ಸುಲ್ತಾನ್ ಆಳ್ವಿಕೆಯಲ್ಲಿ ಮೀರ್ ಸಾದಕ್ ಏನು ಕೆಲಸ ಮಾಡ್ದ, ಮತ್ತೆ ರಾಣಿ ಚೆನ್ನಮ್ಮನ ಆಳ್ವಿಕೆಯಲ್ಲಿದ್ದ ಆಪ್ತರುಗಳೇ ಏನು ಕೆಲಸ ಮಾಡಿದ್ರು, ನಂಬಿಕೆ ದ್ರೋಹದ ಕೆಲಸ ಮಾಡಿದ್ರು ಅಲ್ವಾ? ಹೀಗೆ ಒಂದು ಸಮಾಜದಲ್ಲಿ, ಒಂದು ದೇಶದಲ್ಲಿ ಯಾರೋ ಒಬ್ಬರು ಮಾಡೋ ತಪ್ಪು, ಅದರ ಪರಿಣಾಮ ಕೇವಲ ಅವರೊಬ್ಬರನ್ನೇ ಬಲಿ ತಗೊಳ್ಳೋದಿಲ್ಲ, ಇಡೀ ಸಮುದಾಯಕ್ಕೇ ಕೆಟ್ಟ ಹೆಸರು, ಅಮಾಯಕರನ್ನೆಲ್ಲ ಬಲಿ ತಗೊಳುತ್ತೆ. ಇದೆಲ್ಲ ಗಮನಿಸಿ ಇಂಥ ಸಂದರ್ಭಗಳಲ್ಲಿ ಕುಲಕ್ಕೆ ಮೃತ್ಯು ಕೊಡಲಿ ಕಾವು ಅನ್ನೋ ಗಾದೆ ಬಳಸ್ತಾರೆ ಕಣೋ. ತಾ ಕೆಡೋದಲ್ದೆ ಕೋತಿ ವನ ಎಲ್ಲ ಕೆಡಿಸ್ತು ಅನ್ನೋ ಹಾಗೆ ಅಲ್ವೇನಕ್ಕ? ಹಾ, ಸರಿ. ಈ ಗಾದೆ ಅರ್ಥ ಇನ್ನೂ ತುಂಬಾ ವಿಸ್ತರಿಸುತ್ತೆ. ನಂಗೀಗ ಅದೆಲ್ಲ ವಿವರಿಸೋದಕ್ಕೆ ಟೈಮ್ ಇಲ್ಲ, ಕೈ ತುಂಬಾ ಕೆಲಸ ಇದೆ, ಬೇಗ. ನಂಗೂ ಕಣ್ ತುಂಬಾ ಕೆಲಸ ಇದೆ ಕಣಕ್ಕ, ತುಂಬಾ ಓದ್ಕೋಬೇಕು. ಹಾ, ಬೇಗ ತಿಂಡಿ ತಟ್ಟೆ ತಗೋ ಅಂದೆ ಅಷ್ಟೇ ನಾನು. ತಿಂಡಿ ಬೇಡ್ವಾ? ಬೇಕು. ಏನ್ ತಿಂಡಿ? ಪೂರಿ ಸಾಗು. ಓಕೆ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.